ಗುರುಗಳೇ ನಮಸ್ಕಾರ. ನಮಸ್ಕಾರ. ಈಗ ಮನುಷ್ಯನ ಸಾವಿನ ನಂತರ ಏನಾಗುತ್ತೆ ಅನ್ನೋ ಕುತೂಹಲ ಎಲ್ರಿಗೂ ಇದ್ದೇ ಇದೆ. ದಯವಿಟ್ಟು ಅದರ ಬಗ್ಗೆ ಒಂದು ಮಾತನ್ನ ನಮ್ಗೆ ಹೇಳ್ಬೇಕು. ಇಲ್ಲಿ ಸಾವು ಅಂದ್ರೆ ಏನು ಅನ್ನೋದು ಮೊದಲನೇ ಪ್ರಶ್ನೆ. ಎರಡು ರೀತಿಯಲ್ಲಿ ನಮ್ಮಲ್ಲಿ ಗುರುತಿಸ್ತಾರೆ. ದೇಹ ಜೀವವನ್ನು ಬಿಡುವುದು ಒಂದು, ಇನ್ನೊಂದು ಜೀವ ದೇಹವನ್ನು ಬಿಡುವುದು ಒಂದು. ಈಗ ಉದಾಹರಣೆಗೆ ಈ ಮಹಾತ್ಮರು, ಸಾಧಕರು, ಸಿದ್ಧಪುರುಷರಿಗೆ ದೇಹ ಬಿಟ್ಟರು ಅಂತ ಕರೀತಾರೆ. ಆದರೆ ಅವರ ಜೀವ ಮತ್ತು ಅವರ ನಿಯಂತ್ರಣದಲ್ಲೇ ಇರುವಂತಹ ವಿಷಯಗಳು. ಸಾಮಾನ್ಯ ಜನರ ಜೀವ ದೇಹವನ್ನು ಬಿಟ್ಟು ಹೋಗ್ಬಿಡ್ತದೆ. ನಾವು ಬದುಕುವ ಆಸೆಯಲ್ಲೇ ಇರ್ತೇವೆ, ಬದುಕುವ ಪ್ರಯತ್ನವನ್ನು ಪ್ರತಿ ಕ್ಷಣ ಮಾಡ್ತಿರ್ತೇವೆ. ಆದರೆ ಸಾವಿನಿಂದ ತಪ್ಪಿಸಿಕೊಳ್ಳಿಕ್ಕೆ ನಮಗಾಗುವುದಿಲ್ಲ. ಬದುಕುವ ಆಸೆಯನ್ನೇ ಹೊತ್ತು ಸತ್ತವನು ಏನಾಗ್ತಾನೆ, ನನಗೀಗ ಬದುಕು ಸಾಕು ಅಂತ ವಿಚಾರ ಮಾಡಿ ದೇಹವನ್ನು ಬಿಟ್ಟವನು ಏನಾಗ್ತಾನೆ? ಒಂದು ಪ್ರಶ್ನೆ ಇಟ್ಕೊಳ್ಳೋಣ. ಒಬ್ಬ ನನ್ನ ಹತ್ರ ಅನೇಕ ಮಂದಿ ಬಂದಿದ್ರು. ಒಬ್ಬರಿಗೆ ಮೂಗಿನಲ್ಲಿ ಕ್ಯಾನ್ಸರ್ ಆಗಿತ್ತಂತೆ. ನಾನು 4 ಲಕ್ಷ ರೂಪಾಯಿ ಕೊಡ್ತೇನೆ, ನಿಮ್ದೇನಾದ್ರೂ ಹೋಮ ಹವನ ಯಜ್ಞ ಯಾಗ ಜಪ ತಪಗಳನ್ನು ಮಾಡಿ ನನಗೆ ಕ್ಯಾನ್ಸರ್ ಕಡಿಮೆ ಮಾಡಿದ್ರೆ ನಿಮಗೆ 4 ಲಕ್ಷ ಕೊಡ್ತೇನೆ ಅಂದ್ರೆ ಅವನು ದುಡ್ಡಿನ ಸಂಗ್ರಹದ ಹಿನ್ನೆಲೆಯಲ್ಲಿ ತಾನಿನ್ನೂ ಬದುಕಿರಬೇಕು. ಅದನ್ನೇ ಬಂಧ ಅಂತ ಕರೆದ್ರು. ಬಂಧಂ ಮೋಕ್ಷಂಚ ಯಾವೇತ್ತಿ. ನಮ್ಮ ಭಗವಂತ ಹೇಳಿದ ಎಂಥ ಅದ್ಭುತವಾದ ಮಾತು. ನೀನು ಯಾವುದರಿಂದ ಬಂಧಿಸಲ್ಪಡ್ತಿ, ನೀನೇ ಯಾವುದರಿಂದ ಬಿಡುಗಡೆಯನ್ನು ಹೊಂದುತ್ತಿ ಅನ್ನುವ ಆಲೋಚನೆಯನ್ನು ನೀನು ಇಡಪ್ಪ. ಆವಾಗ ನಿನ್ನ ಸಾವಿನ ನಂತರದ ನಿನ್ನ ಸ್ಥಿತಿ ನಿನಗೇ ಅದು ಅರ್ಥ ಆಗ್ತದೆ. ಅದನ್ನೇ ಜೀವನ ಮುಕ್ತ ಸ್ಥಿತಿ ಅಂತ ಕರೆದರು. ನಾವು ನೋಡಿ, ನಾನು ಅಷ್ಟು ಇದು ಮಾಡಿದೆ. ನಾನು ಅನೇಕ ಮಂದಿ ಕೇಳಿದೆ. ನಾವು ಕೇಳ್ತಿರ್ತೇವೆ, ಅವನು ಸತ್ತ ನಂತರ ಅವನ ಹಾಸಿಗೆಯ ತಲೆದಿಂಬಿನ ಅಡಿಯಲ್ಲಿ ಇಷ್ಟು ದುಡ್ಡಿತ್ತು, ಇಷ್ಟು ಕ್ಯಾಶ್ ಸರ್ಟಿಫಿಕೇಟ್ ಇತ್ತು, ಇಷ್ಟೆಲ್ಲ ಹೊತ್ತುಕೊಂಡೇ ಆ ವ್ಯಕ್ತಿ ಸತ್ತಾಗ ಅದನ್ನು ಅನುಭವಿಸಲಿಕ್ಕೆ ಮತ್ತೆ ಪುನಃ ಹುಟ್ಟಿಯೇ ಹುಟ್ಟುತ್ತಾನೆ. ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಅಂದರೆ, ಇಲ್ಲಿ ಶಿರ್ಸಿ ತಾಲೂಕು ಹೆಗಡೆಕಟ್ಟ ಸಮೀಪದಲ್ಲಿ ಶೀಗೆಹಳ್ಳಿ ಅಂತಿದೆ. ಅಲ್ಲಿ ಪರಮಾನಂದ ಮಠ ಅಂತ ಒಂದು ಈಗಲೂ ಇದೆ. ಅದು ಆ ಪರಮಾನಂದ ಮಠದಲ್ಲಿ ಶಿವಾನಂದ ಸ್ವಾಮಿಗಳು ಅಂತ ಒಬ್ಬರಿದ್ರು. ಆ ಶಿವಾನಂದ ಸ್ವಾಮಿಗಳ ಹತ್ರ ಒಬ್ಬ ಹೋಗಿ ಕೇಳ್ತಾನೆ. ಆವಾಗ ಮನುಷ್ಯ ತನ್ನ ಆಸೆಯ ಕಾರಣದ ಹಿನ್ನೆಲೆಯಲ್ಲಿ ಪುನಃ ಯಾವ ಯಾವ ಜನ್ಮಗಳನ್ನು ಅವನು ಪಡಿತಾನೆ ಅನ್ನೋದನ್ನು ಅವರ ಜೀವನ ಚರಿತ್ರೆಯಲ್ಲಿ ಪ್ರತ್ಯಕ್ಷವಾಗಿ ತಾನು ಕಂಡಿದ್ದನ್ನು ಇನ್ನೊಬ್ಬರಿಗೆ ತೋರಿಸಿದ್ದನ್ನು ಅವ್ರು ಹೇಳ್ತಾರೆ. ಒಂದು ಸಣ್ಣ ಉದಾಹರಣೆಯನ್ನು ಹೇಳ್ತೇನೆ. ಒಬ್ಬ ಸ್ವಾಮಿಗಳವರು, ಶಿವಾನಂದರು, ಒಬ್ಬರ ಮನೆಗೆ ಬಂದ್ರಂತೆ. ತೀರಾ ಅವ್ರಿಗೆ ಬೇಕಾದವನು. ಅವರು ಮನೆಗೆ ಬಂದು ಸುಮ್ಮನೆ ಬಹಳ ಮೊದಲಿನಿಂದ ಅವರಿಗೆ ವಹಿವಾಟು ಅಥವಾ ಅವ್ರ ಸ್ನೇಹ. ಶಿವಾನಂದ್ರೆ, ನೀವೀಗ ಸನ್ಯಾಸ ಸ್ವೀಕಾರ ಮಾಡಿದ್ರಿ, ಈಗೇನು ಪಾದ ಪೂಜೆ, ಭಿಕ್ಷಾ ಎಲ್ಲ ಕಾಣಿಕೆ, ಹಣ್ಣು, ಒಳ್ಳೆ ಸಮೃದ್ಧವಾದ ಬದುಕು ನಿಮ್ಮದು ಹೇಳಿ ತಮಾಷೆ ಮಾಡಿದಾಳಾಯ್ತು. ಹೌದಾ, ಇದು ಒಂದು ರೀತಿ ಸಮೃದ್ಧಿಯೇಯ. ಕಡಿಗ ನಿಂದೇನು, ನಂದು ದೊಡ್ಡ ಕತೆ ಮಾರಾರ, ಬೇಡ, ಯಾರಿಗೂ ಬೇಡ. ಈ ವರ್ಷ ಮಳೆಗಾಲ ಆರ್ದ್ರೆ ಮಳೆ ಅರ್ಧ ಕಳೆದೋಯ್ತು, ಇನ್ನೂ ಅಗೆ ಹಾಕಾಗಲಿಲ್ಲ, ಹೂಡ್ಲಿಕ್ಕೆ ಒಂದು ಎತ್ತಿಲ್ಲ ಅಂದ್ರೆ. ಅವಾಗ ಹೌದೇನಾ ಅಂದ್ರು. ಅಷ್ಟಕ್ಕೆ ಮಾತು ನಿಲ್ಲಿಸಿದ್ರು, ಹೋದ್ರು. ಕೆಲವು ದಿವಸಗಳ ನಂತರ ಅವ್ರ ಮನೆಯಲ್ಲಿರುವ ಒಂದು ಆಕಳು ಒಂದು ಗಂಡು ಕರು ಹಾಕ್ತಂತೆ. ಅವರು ಸೀದಾ ಇನ್ನೊಂದು ದಿವಸ ಬಂದು ಅವ್ರು ಸೀದಾ ಕೊಟ್ಟಿಗೆಗೆ ಹೋದ್ರಂತೆ. ಕೊಟ್ಟಿಗೆಗೆ ಹೋದ ಕೂಡಲೇ ಆ ಕರುವಿನ ಹತ್ರ ಹೋಗಿ ನಿಂತು ಆ ಕರುವಿನ ಕಿವಿಯಲ್ಲಿ ಏನೋ ಒಂದು ಸ್ವಲ್ಪ ಹೊತ್ತು ಮಾತನಾಡಿದಾಗ ಇವರಿಗೆ ಅನಿಸ್ತು. ಬಂದ್ರು, ಸೀದಾ ನಡೆದು ಬಿಟ್ರಂತೆ. ಇದೇನು ಶಿವಾನಂದ್ರೆ, ಬಂದ್ರಿ ಸೀದಾ ಕೊಟ್ಟಿಗೆಗೆ ಹೋದ್ರಿ, ಕರುವಿನ ಹತ್ರ ಮಾತಾಡ್ಕೊಂಡು ಹಾಗೆ ಹೋದ್ರಲ್ಲ? ಇಲ್ಲ, ಏನೋ ಸ್ವಲ್ಪ ಬಂತು ಮನಸ್ಸಿಗೆ ಬಂದು ಹೋಗುವಾಳಿ, ಬಂದೆ ಹೋದೆ. ಅವ್ರು ಹೋಗಿ ಒಂದು ಕೆಲವು ದಿವಸಕ್ಕೆ ಆ ಗಂಡು ಕರ ಅದು ಸತ್ತು ಹೋಯ್ತು. ಸತ್ತು ಹೋದ್ಮೇಲೆ ಶಿವಾನಂದ್ರ ಬಂದು ಹೋದಕ್ಕೆ ಹಿಂಗಾಯ್ತು, ಇವ್ರಿಗೆ ಮನಸ್ಸಿನಲ್ಲಿ ಒಂಚೂರು ಬಂತು. ಅದು ಮುಗಿದ ಮೇಲೆ ಮತ್ತೊಂದು ಸ್ವಲ್ಪ ದಿವಸ ಶಿವಾನಂದರನ್ನು ಹುಡುಕಿ ಇವರು ಹೋದ್ರಂತೆ. ಹೋಗಿ, ನನ್ನ ಅಪ್ಪ ಒಂದಿಷ್ಟು ದುಡ್ಡು ಮಾಡಿದ್ದ, ಅವನು ಎಲ್ಲೋ ನೆಲದಡಿಯಲ್ಲಿ ಹುಗಿದಿಟ್ಟಿದ್ದಾನೆ, ಅವನು ಎಲ್ಲಿಟ್ಟಿದ್ದಾನೆ ಹೇಳಿ ಅವನಿಗೆ ಆಪ್ತರಾದ ನಿಮಗೆ ನಮ್ಮ ಅಪ್ಪ ಹೇಳದೆ ಹೋಗಲೇ ಇಲ್ಲ. ದಯವಿಟ್ಟು ನಾವು ಮಕ್ಕಳಾದದ್ದರಿಂದ ಅವನ ದುಡ್ಡಿಗೆ ನಾವು ಉತ್ತರಾಧಿಕಾರಿಗಳು, ನಮಗೆ ತಿಳಿಸ್ಕೊಡಿ ಅದನ್ನ
ಅವಾಗ ಆಯ್ತಪ್ಪ ಒಂದು ಸ್ವಲ್ಪ ದಿವಸ ಸಮಯ ಕೊಡು, ನಾನು ಆಮೇಲೆ ಹೇಳ್ತೇನೆ ನಿನಗೆ. ಸ್ವಲ್ಪ ದಿವಸ ಬಿಟ್ಟು ಮತ್ತೆ ಪುನಃ ಅವ್ರನ್ನ ಸಂಪರ್ಕ ಮಾಡಿದ್ರು. ಹೌದು, ನಾ ಜಾಗ ತೋರಿಸ್ತೇನೆ, ನಿನ್ನ ಅಪ್ಪ ನನಗೆ ಹೇಳಿದ್ದು ಹೌದು, ಆದ್ರೆ ನೀ ಅಲ್ಲಿ ಹೋದ ವೇಳೆಯಲ್ಲಿ ನಾಗರಾವ್ ಬಂದ್ಬಿಡ್ರಿ, ಏನ್ ಮಾಡ್ತೀರಾ ನೀವು? ಅದಕ್ಕೆಲ್ಲ ನೀವು ಯೋಚನೆ ಮಾಡಬೇಡಿ, ನಮ್ಮ ಹತ್ರ ಎಲ್ಲ ಬಡ್ತಿಗೆ ಅದಕ್ಕೆ ಬೇಕಾದ್ದೆಲ್ಲ ವ್ಯವಸ್ಥೆ ತಗೊಂಡೇ ಬರ್ತೇವೆ ನಾವು ನಮಗೆ ಜಾಗ ಒಂದು ತೋರಿಸ್ಕೊಡಿ ಎಂದ್ರಂತೆ. ಆಮೇಲೆ ಆಯ್ತು, ಇಂಥ ದಿವಸ ಸಾಯಂಕಾಲದ ಹೊತ್ತಿಗೆ ನೀನು ಬಾ, ನಾನು ಆ ಜಾಗ ಕರ್ಕೊಂಡು ಹೋಗ್ತೇನೆ ಅಂತ ಹೋದ್ರು ಇವರು. ಅವರು ಅಣ್ಣ ತಮ್ಮ ಇಬ್ರು ಹೋದ್ರು. ಸಂತಿ ಶಿವಾನಂದರು ಬಂದ್ರು. ಒಂದು ಜಾಗದಲ್ಲಿ ನಿಂತು ನೋಡು, ಆ ಮರದ ಅಡಿಯಲ್ಲಿ ನಿನ್ನ ಅಪ್ಪ ದುಡ್ಡು ಹುಗಿದಿಟ್ಟಿದ್ದಾನೆ. ಇವರು ದುಡ್ಡು ಅಗಿಲಿಕ್ಕೆ ಶುರು ಮಾಡಿದ ಕೂಡಲೇ ನಾಗರಾವುಗಳು ಬಂತಂತೆ. ನಾಗರಾವು ಬಂದ ಕೂಡಲೇ ಇವ್ರ ಕೈಲಿ ಇತ್ತಲ್ಲ ಬಡ್ತಿಗೆ ದೊಣ್ಣೆ, ಬಡಿದ್ರು. ನಾಗರಾವು ಬಿತ್ತು. ಹಂಗೆ ದುಡ್ಡು ಆಗಿದ್ರು, ಪರತ್ ಬಂದ್ರು. ಆಮೇಲೆ ಅವರು ತಿರುಗಿ ಹೋಗುವಾಗ ಶಿವಾನಂದರು ಅಲ್ಲೇ ನಿಂತಿದ್ರಂತೆ. ಇವ್ರಿಗೆ ಮತ್ತೆ ಸಂಶಯ ಬಂದು ಹೋಯ್ತು, ಅಪ್ಪ ಒಂದೇ ಕಡೆಯಲ್ಲೆಲ್ಲ ಮತ್ತೊಂದು ಕಡೆಯಲ್ಲಿ ಇರ್ಬೋದು, ಅದನ್ನ ಈ ಶಿವಾನಂದರು ಒಯ್ತಾರೆ, ಏನ್ ಮಾಡ್ತಾರೆ ನೋಡ್ಲಿಕ್ಕೆ ಕಾದು ನಿಂತು ಶಿವಾನಂದರನ್ನ ಹಿಂದುಗಡೆಯಿಂದ ಅವ್ರು ಏನ್ ಮಾಡ್ತಾರೆ ನೋಡ್ಲಿಕ್ಕೆ ಹೋದ್ರು. ಆವಾಗ ಪೆಟ್ಟು ತಿಂದು ಬಿದ್ದ ನಾಗರಾವಿತ್ತಲ್ಲ, ಅದು ಹೊರಳಾಡ್ತಾ ಇತ್ತಂತೆ. ಶಿವಾನಂದರು ಹೋದ್ರು, ಅದ್ರ ಮೇಲೆ ಸ್ವಲ್ಪ ತಮ್ಮ ಕಮಂಡಲೋದಕವನ್ನು ಬಿಟ್ರು. ಮುಗಿತನಪ ಇವತ್ತು ಇಲ್ಲಿಗೆ ನಿಂದು ಇಲ್ಲಿ ಕೇಳಿ ಬರತ್ ಬಂದ್ರಂತೆ. ಅವಾಗ ಅಪ್ಪನ ಹತ್ರ ಇವ್ರ ಮಕ್ಕಳು ಕೇಳಿದ್ರಂತೆ, ಶಿವಾನಂದ್ರೆ ಎಂತದ್ದು, ನೀವು ಹೋಗಿ ಆ ನಾಗರ ಹಾವಿನ ಹೆಡೆ ಮೇಲೆ ಸ್ವಲ್ಪ ತೀರ್ಥ ಕಮಂಡಲೋದಕವನ್ನು ಬಿಟ್ಟು ನಿಂದು ಮುಗಿತನಪ ಇವತ್ತಿಗೆ ಕೇಳಿದ್ರಿ, ಏನು ಇದ್ರ ಗುಟ್ಟು ಅಂತ ಕೇಳಿದ್ರಂತೆ. ನೋಡು, ನಿನ್ನ ಅಪ್ಪ ಹಾಗೆ ಬೀಜ ಬಿತ್ತಲಿಕ್ಕೆ ಗದ್ದೆ ಉಳ್ಲಿಕ್ಕೆ ಎತ್ತಿಲ್ಲ ಅನ್ನುವ ಸಮಸ್ಯೆ ಅಂತ ತಿಳ್ಕೊಂಡು ಅದೇ ಕಾಲದಲ್ಲಿ ಅವ ಸತ್ತ. ಆಮೇಲೆ ಮುಂದೆ ಗಂಡು ಕರುವಾಗಿ ಹುಟ್ಟದ. ಆಮೇಲೆ ನಾನು ನೆನಪು ಮಾಡಿದ, ಅಯ್ಯೋ ಶಿವಾನಂದ್ರೆ ನನ್ನ ಪರಿಸ್ಥಿತಿ ಪಶು ಜನ್ಮ ಆಯ್ತಲ್ಲ ಅಂದ. ಆಮೇಲೆ ನಾನು ಹೋದೆ, ಇಲ್ಲ ಇನ್ನೂ ಸ್ವಲ್ಪ ದಿನ ನಿಂದು ಮುಗಿಲಿಲ್ಲ ಅಂತ ಕಿವಿಯಲ್ಲಿ ಹೇಳಿ ಬಂದೆ. ಆಮೇಲೆ ಅವನು ದುಡ್ಡು ಅವನು ಹುಗಿದಿಟ್ಟಿದ್ರದ್ದು ಮೋಹ ಇತ್ತು ಅವನಿಗೆ, ಸರ್ಪವಾಗಿ ಕಾಯ್ತಾ ಇದ್ದ. ಯಾವತ್ತು ಅವನ ಮಕ್ಕಳಾದ ನೀವೇ ಹೋಗಿ ಆ ಸರ್ಪಕ್ಕೆ 2 ಪೆಟ್ಟು ಹೊಡೆದ್ರ ಸಂಸಾರದ ಮೋಹ ನನಗೆ ಇವತ್ತು ಮುಗೀತು ಅಂದ, ನಿನಗೆ ಮುಕ್ತಿ ಅಂತ ತೀರ್ಥ ಬಿಟ್ಟು ಬಂದೆ. ಇದು ಶಿವಾನಂದರ ಜೀವನ ಚರಿತ್ರೆಯಲ್ಲಿ ದಾಖಲೆಯಾದ ವಿಷಯ. ಇದು ನನ್ನ ಕಟ್ಟುಕಥೆ ಅಲ್ಲ. ಆವಾಗ ಇದರಲ್ಲಿ ತಾತ್ಪರ್ಯ ಏನು, ಮನುಷ್ಯ ಯಾವ ವಸ್ತು ಪದಾರ್ಥಗಳನ್ನ ಯಾವ ಭಾವದಿಂದ ಸಂಗ್ರಹಿಸ್ತಾನೆ ಅನ್ನೋದ್ರ ಮೇಲೆ ಅವನ ಪುನರ್ಜನ್ಮಗಳು ನಿರ್ಣಯ ಆಗ್ತದೆ. ಹಾಗಾಗಿ ಪುನರ್ಜನ್ಮ ಅನ್ನೋದು ಕರ್ಮಶೇಷ ಒಪ್ಪಲೇಬೇಕು. ಓಹೋ, ನಾವು ಈ ಜನ್ಮದಲ್ಲಿ ಏನು ಕೆಲಸವನ್ನ ಮಾಡ್ತೀವಿ ಅನ್ನೋದ್ರ ಮೇಲೆ ಮುಂದಿನ ಜನ್ಮ ನಿರ್ಧಾರ ಆಗುತ್ತೆ. ನಮ್ಮ ಹಿರಿಯರು ಹೇಳುವ ಒಂದು ಮಾತು, ಅವಶ್ಯಮನುಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ ನಾಭುಂಕ್ತಂ ಕ್ಷೀಯತೆ ಜನ್ಮ ಕಲ್ಪ ಕೋಟಿ ಶತೈರಪಿ. ಯಾವ ಮನಸ್ಸಿನಿಂದ ಯಾವ ಉದ್ಯೋಗವನ್ನು ನೀನು ಮಾಡ್ತಿ ಅದು ನಿನ್ನನ್ನು ಸುತ್ತುಕೊಂಡೇ ಇರ್ತದೆ. ನಾವು ಈ ಹಿಂದೆ ಮಾಡಿದ ಒಳ್ಳೆಯ ಕರ್ಮಗಳು ಇವತ್ತು ನಮಗೆ ಒಳ್ಳೆಯ ಫಲಗಳನ್ನು ಕೊಡಬಹುದು. ಇವತ್ತು ಮಾಡಿದ ಕೆಟ್ಟ ಕರ್ಮದ ಫಲ ಇವತ್ತು ಕೊಡದೇ ಇರಬಹುದು, ಆದರೆ ಅದು ನನ್ನನ್ನು ಬಿಡುವುದಿಲ್ಲ, ಜನ್ಮ ಜನ್ಮಾಂತರೀಯವಾಗಿ ಬಂದೇ ಬರ್ತದೆ. ಹಾಗಾಗಿ ನಾವು ಪುನರ್ಜನ್ಮಕ್ಕೆ ಒಳ್ಳೆಯವರಾಗಿ ಹುಟ್ಟಬೇಕು ಅನ್ನುವ ಮನಸ್ಥಿತಿ ಇದ್ರೆ ಈಗ ಒಳ್ಳೆಯವರಾಗಿ ಬದುಕಬೇಕು. ಎಂಥ ಒಳ್ಳೆ ಇಡೀ ಸಮಾಜಕ್ಕೆ ಇದೊಂದು ಸಂದೇಶವನ್ನು ನಾವು ಸತಾರ್ಕಿಕವಾಗಿ ಸಾಕ್ಷಿ ಸಹಿತವಾಗಿ ಜನರಿಗೆ ಮನವರಿಕೆಯನ್ನು ಮಾಡಿಕೊಟ್ರೆ ಪ್ರಪಂಚ ಒಳ್ಳೆಯದಾಗಲಿಕ್ಕೆ ಇದ್ರ ಬಿಟ್ಟು ಬೇರೆ ಯಾವ ದಾರಿಯೂ ಬೇಕಾಗಲಿ. ಎಂತ ಮಾರ್ಮಿಕವಾಗಿ ಹೇಳಿದ್ರಿ. ಖಂಡಿತವಾಗ್ಲೂ ಬಹಳ ಖುಷಿ ಆಯ್ತು ಈ ಒಂದು ಮಾತನ್ನು ಕೇಳಲಿಕ್ಕೆ. ನಾವೆಲ್ಲ ಪುಣ್ಯವಂತರು ಅನ್ಕೋತೀವಿ. ಧನ್ಯವಾದ ಗುರುಗಳೇ. ಧನ್ಯವಾದ.